ಸಾತ್ವಿಕ ಧರ್ಮಾತ್ಮರೇ, ನಾವು ಯಾವುದೇ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಮಠಮಂದಿರಗಳಿಗೆ ಹೋದಾಗ ಮೊದಲು ಪ್ರವೇಶದ್ವಾರದಲ್ಲಿ ಬಹುದೊಡ್ಡದಾದಂಥ ಗಂಟೆಯನ್ನು ಕಟ್ಟಿರ್ತಾರೆ. ಆ ಘಂಟಾನಾದವನ್ನು ಮಾಡಿ ನಾವು ಪ್ರವೇಶ ಮಾಡ್ತೇವೆ. ಅಂದರೆ ಘಂಟಾನಾದವನ್ನು ಯಾಕೆ ಮಾಡಬೇಕು, ಗಂಟೆ ಬಾರಿಸುವಂಥ ಉದ್ದೇಶ ಏನು, ಅದರ ವೈಶಿಷ್ಟ್ಯತೆ ಏನು ಅನ್ನುವಂಥ ಗೊಂದಲಗಳು ಸಾಕಷ್ಟು ಭಕ್ತರ ಮನಸ್ಸಲ್ಲಿ ಇರುತ್ತೆ. ಅಂದರೆ ಘಂಟಾನಾದವನ್ನು ನಾವು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಆ ಘಂಟಾನಾದದಲ್ಲಿ ಪ್ರತಿಯೊಂದು ಸಾರಿ ಬಾರಿಸಿದಾಗ ಓಂಕಾರ ಸೃಷ್ಟಿಯಾಗತ್ತೆ, ಓಂಕಾರ ಶಬ್ದ ಉತ್ಪತ್ತಿಯಾಗತ್ತೆ. ಈ ಓಂಕಾರ ಇದು ಆದಿ ಅನಾದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಅಂದರೆ ಆದಿಯೂ ಇದೆ, ಅಂತ್ಯವೂ ಇದೆ. ಪರಿಪೂರ್ಣತೆಯ ಸಂಕೇತವೂ ಕೂಡ ಓಂಕಾರ ಅಂತ ಕರೀತಾ ಇದ್ದಾರೆ. ಓಂಕಾರ 3 ಅಕ್ಷರಗಳಿಂದ ನಿರ್ಮಾಣಗೊಂಡಿದೆ: ಅಕಾರ, ಉಕಾರ, ಮಕಾರ. ಅದಕ್ಕೆ ಹೇಳ್ತಾರೆ, ನಾದ ಬಿಂದು ಕಲಾತೀತ, ವಿದ್ಯಾ ಪ್ರತಿಷ್ಠಾ ಶಾಂತಿ, ಶಾಂತ್ಯಾತೀತ, ಶಾಂತ್ಯಾತೀತೋತ್ತರ ಮತ್ತು ಕಲಾ ಅನ್ನುವಂಥ ಶಬ್ದಗಳಿಂದ ಅದು ಅಡಕವಾಗಿದೆ ಅಂತ ಕರೀತಾ ಇದ್ದಾರೆ. ಹೀಗಿರುವಾಗ ಓಂಕಾರದಲ್ಲಿ ಎಲ್ಲ ಶಕ್ತಿಯೂ ಅಡಕವಾಗಿದೆ. ಎಲ್ಲ ಮಂತ್ರಗಳ ಬೀಜಾಕ್ಷರ ಓಂಕಾರ. ಅಂದರೆ ಎಲ್ಲ ಮಹಾಮಂತ್ರಗಳು ಅಂತ ಏನು ಕರಿತೇವೆ, ವೇದ ಆಗಮ ಉಪನಿಷತ್ತುಗಳು ಅಂತ ಏನು ಕರಿತೇವೆ, ಎಲ್ಲ ಮಂತ್ರಗಳ ಬೀಜಾಕ್ಷರವೇ ಓಂಕಾರ. ಅಂದರೆ ಓಂಕಾರದಲ್ಲಿ ತ್ರಿಮೂರ್ತಿಗಳು ಕೂಡ ಅಡಕವಾಗಿದ್ದಾರೆ ಅಂತ. ಅಕಾರದಲ್ಲಿ ಬ್ರಹ್ಮನ ಶಕ್ತಿ ಇದೆ. ಹಾಗಿದ್ರೆ ಬ್ರಹ್ಮನ ಶಕ್ತಿಯಿಂದ ನಮಗೇನು ಅವಕಾಶ ಆಗತ್ತೆ, ಏನು ವಿಶೇಷತೆ ಲಭ್ಯವಾಗತ್ತೆ ಅಂತ ಕೇಳಿದರೆ, ಬ್ರಹ್ಮದೇವ ಸೃಷ್ಟಿಕರ್ತನಿದ್ದಾನೆ. ಸಕಲ ಚರಾಚರ ಜೀವರಾಶಿಗಳನ್ನು ಬ್ರಹ್ಮದೇವ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಅಕಾರದಿಂದ ನಮ್ಮಲ್ಲಿ ಆಗುವಂಥ ಜಾಗೃತಾವಸ್ಥೆ ಯಾವುದು ಅಂತ ಕೇಳಿದರೆ, ನಮ್ಮಲ್ಲಿ ಜ್ಞಾನ, ಧರ್ಮ, ಆಧ್ಯಾತ್ಮ, ಸಂಸ್ಕೃತಿ, ಸಂಸ್ಕಾರ, ಏಕಾಗ್ರತೆ, ಜಾಗೃತಾವಸ್ಥೆ ನಮ್ಮಲ್ಲಿ ಸೃಷ್ಟಿಗೊಳ್ಳುತ್ತೆ. ಅದಕ್ಕೆ ಅಕಾರದಿಂದ ದೊರಕುವಂಥ ಶಕ್ತಿ ಇದು ಆಗಿದೆ. ಇನ್ನು ಎರಡನೆಯದು ಉಕಾರ. ಉಕಾರ ವಿಷ್ಣು ಪರಮಾತ್ಮನ ಸಂಕೇತ ಅಂತ ಕರೀತಾ ಇದ್ದಾರೆ. ವಿಷ್ಣು ಪರಮಾತ್ಮ ಏನು ಮಾಡ್ತಾನೆ, ಸಕಲ ಚರಾಚರ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಪಾಲನೆ ಪೋಷಣೆ ಮಾಡುವಂಥ ಹೊಣೆಗಾರಿಕೆ ವಿಷ್ಣು ಪರಮಾತ್ಮನದ್ದಾಗಿದೆ. ಹೀಗಿರುವಾಗ ನಮ್ಮಲ್ಲಿ ಉಕಾರದಿಂದ ಲಭ್ಯವಾಗ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ನಾವು ಮಾಡಿದಂಥ ಪುಣ್ಯ, ಧರ್ಮ, ದಾನ, ಶ್ರೇಷ್ಠತೆ, ಆನಂತರ ಸೇವೆ, ಆಚಾರ, ವಿಚಾರ, ಪರಂಪರೆ ಇದು ನಮ್ಮಿಂದ ಅಳಿಯದಂತೆ ಉಳಿಯುತ್ತೆ ಉಕಾರ ಶಕ್ತಿಯಿಂದ. ಇನ್ನು ಮಕಾರ. ಮಕಾರ ಇದು ಶಿವನ ಸಂಕೇತವಾಗಿ ತೋರಿಸುತ್ತೆ. ದೇವೋಂಕೆ ದೇವ್ ಮಹಾದೇವ್. ಮಹಾದೇವನ ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ, ಲಯಕರ್ತನಾಗಿರ್ತಕ್ಕಂಥವನು ಮಹಾದೇವ. ಜೀವಾತ್ಮರನ್ನು ಆಯು ಪೂರ್ಣಗೊಂಡ ನಂತರ ಪರಿಪೂರ್ಣಗೊಳಿಸುವಂಥ ಶಕ್ತಿ ಶಿವನಲ್ಲಿದೆ. ಈ ಮಕಾರದಿಂದ ನಮಗೆ ಯಾವ ಶಕ್ತಿ ಪ್ರಾಪ್ತವಾಗತ್ತೆ ಅಂತ ಕೇಳಿದರೆ, ನಾವು ಮಂದಿರ ಪ್ರವೇಶ ಮಾಡಿ, ಮಠವನ್ನು ಪ್ರವೇಶ ಮಾಡಿ, ಗುರುದರ್ಶನ ಮಾಡುವಾಗ ಮಾಡುವಂಥ ಘಂಟಾನಾದದಿಂದ ಬರುವಂಥ ಮಕಾರದಿಂದ ನಮ್ಮಲ್ಲಿರುವಂಥ ಅಜ್ಞಾನ, ಅವಿವೇಕ, ಅಹಂಕಾರ, ಅಂಧಕಾರ, ದುರ್ಗುಣ, ದುರ್ವಿಚಾರ, ದುರ್ವ್ಯವಹಾರ ಇವೆಲ್ಲವೂ ಕೂಡ ನಾಶವಾಗಿ ಮನೋವಾಂಛಿತ ಫಲಗಳು ಲಭ್ಯವಾಗತ್ತೆ. ಅದಕ್ಕಾಗಿ ನಾವು ಓಂಕಾರವನ್ನು ನಾವು ಪಾರಾಯಣ ಮಾಡ್ತೇವೆ, ಘಂಟಾನಾದವನ್ನು ಮಾಡ್ತೇವೆ ಅಂತಕ್ಕಂಥದ್ದು. ಮುಂದೆ ಹೇಳ್ತಾರೆ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ಯಾತ್ ಘಂಟಾ ರವಂ ಭಕ್ತಿಯ ಸರ್ವೋಪದ್ರವನಾಶನಂ. ದೈವೀ ಶಕ್ತಿ ನಮ್ಮಲ್ಲಿ ಪ್ರವೇಶವಾಗಿ, ದೈತ್ಯ ಶಕ್ತಿ ದೂರವಾಗಿ
ಮನೋವಾಂಛಿತ ಫಲಗಳು ನಮಗೆ ಲಭ್ಯವಾಗಬೇಕು ಅನ್ನುವಂಥದ್ದು ಈ ಮಂತ್ರದ ತಾತ್ಪರ್ಯವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಮಠಮಂದಿರಗಳಿಗೆ ಹೋದಾಗ ಘಂಟಾನಾದವನ್ನು ಮಾಡ್ತೇವೆ. ಈಗ ಮಹಾಸಂಕಲ್ಪವನ್ನು ಮಾಡುವಂಥ ಪ್ರಾರಂಭದಲ್ಲಿ ಘಂಟಾನಾದವನ್ನು ಮಾಡ್ತೇವೆ. ಪೂಜೆ ಪರಿಪೂರ್ಣಗೊಳ್ಳುವಂಥ ಮಹಾಮಂಗಲ ಕಾರ್ಯದಲ್ಲಿ ಘಂಟಾನಾದವನ್ನು ಮಾಡ್ತೇವೆ. ಇದು ಘಂಟಾನಾದದ ವೈಶಿಷ್ಟ್ಯತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ, ಅಂಥ ಘಂಟಾನಾದದಲ್ಲಿ ವಿಶೇಷವಾದ ಶಕ್ತಿ ಇದೆ, ತ್ರಿಮೂರ್ತಿಗಳ ಒಂದು ಮೂಲ ತತ್ವ ಇದೆ, ಆನಂತರ ಆದಿ ಅನಾದಿ ಇಲ್ಲದೆ ಇರತಕ್ಕಂಥ ವೈಶಿಷ್ಟ್ಯತೆ ಓಂಕಾರಕ್ಕಿದೆ. ಅದೇ ಆದಿಶಕ್ತಿಯ ಪ್ರತೀಕ ಅಂತ ಕೂಡ ಇತಿಹಾಸಗಳು ಕರೆದುಕೊಂಡು ಬಂದಿದ್ದಾವೆ. ಅಂಥ ಘಂಟಾನಾದವನ್ನು ನಾವು ಮಾಡಿ ನಮ್ಮ ಜೀವನವನ್ನು ಪವಿತ್ರಗೊಳಿಸಿಕೊಳ್ಳುವಂಥವರಾಗೋಣ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಈ ಒಂದು ವಿಷಯಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಿವೋಂ ಭಯಾತ್.